ಗೌಡ್ರು ಗದ್ದೆ ಕೊಯ್ಯ ಕರೆದಿದ್ದು ಅದ್ ಯಾರಾಗ ಹೇಳೋರೋ ಗೊತ್ತಿಲ್ಲ. 9 ಬರ ಕೇಳವ್ರೆ. ಅಲ್ಲಿ ಹಸ್ಮಕ್ಕನ್ ಮಂತಕ್ ಹೋಗಿ ಅಲ್ಲಿ ಹಸ್ಮಕ್ಕನ್ನು ಆ ನಿಂಗಮ್ಮನು ಯಾಕಂಡು ಹೋಗ್ಬೇಕಣವ. ಅಯ್ಯೋ ಏನ್ ಮಾಡಿರಿ ಏನ್ ಬಂತು ಹಳ್ಳಿ ಜನಗಳು. ನಾವು ಕೂಲಿ ಮಾಡ್ಲಿಲ್ಲ ಅಂದ್ರೆ ಬದುಕಕ್ಕಾಯ್ತದೆ? ಕೂಲಿ ಮಾಡ್ಕೊಂಡೇ ಬದುಕ್ಬೇಕು. ನಮ್ಗಂತೂ ಕೂಲಿ ಮಾಡಿ 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 ಸಾಕಾಗ್ಬಿಟ್ಟೈತೆ. ಅಯ್ಯೋ ನಮಗೂ 1-2 ಎಕರೆ ಜಮೀನ್ ಇದ್ದಿದ್ರೆ ನಾವು ಏನಾನ ಬ್ಯಾಸಾಯನ ಮಾಡ್ಬೋದಾಯ್ತು. ಜಮೀನೆಲ್ಲ ಗೌಡ್ರು ಚೇರ್ಮನ್ರು ತಗೈತಿ. ಏನ್ ಮಾಡೋದು? ಜಮೀನೇ ಇಲ್ಲ ನಮ್ಗೆ, ಕೂಲಿ ಮಾಡ್ಕೊಂಡೇ ಬದುಕ್ಬೇಕು. ನಮ್ ಬಾಳೆಲ್ಲ ಇದೇ ಆಗ್ಬಿಟ್ಟೈತೆ. ಲಸ್ಮಕ್ಕಂಗ್ 100 ವರ್ಷ ಆಯಸ್ಸು. ನೆನ್ಸ್ಕಂತಿದ್ದಾಳೆ ಆಗ ದೂರದಾಗ ನಡ್ಕೊಂಡ್ ಬರ್ತಿರಂಗ ಅವಳೆ. ಇನ್ಯಾಕತ್ತ ನಿಂಗಿ ಮಂತಕ್ ಹೋಗಿ ನಿಂಗಮ್ಮನ್ ಹೇಳ್ಕೊಂಡು ಒಂಚೂರು ಗೌಡ್ರು ಗದ್ದೆ ಕೊಯ್ದಾನ ಬತ್ತೀವತ್ತ. ಸುಶೀಲಕ್ಕ ಎಲ್ ನಿಂಗಿ ಇಲ್ಲ ಗೌಡ್ರು ಗದ್ದೆ ಕೊಯ್ಯಕ್ಕೆ? ಈಗ್ಲೇ ಟೈಮ್ ಆಗೈತೆ, ಒತ್ತಾಗ ಹೋಗ್ಬಿಟ್ಟೈತೆ. ನೋಡಿ ಈಗ್ಲೇ ಸೂರ್ಯ ನೆತ್ತಿ ಮ್ಯಾಗ ಬಂದ್ ಕುಂತವನೆ. ಗದ್ದೆ ಕೊಯ್ಯಕ್ ಲೇಟ್ ಆಗಲ್ವೇ? ನಿಂಗಿನ್ನ ಬರ್ಲಿಲ್ವೇ? ಲೇ ಲಕ್ಷ್ಮಿ ಬಾರೆ, ಅಲ್ಲಿಂದ ದೂರದಲ್ಲೇ ಬರ್ಕೊಂಡ್ ಬತ್ತಿಯಲ್ಲೇ ಮರ ಐತಿ ನೀನು. ನಿಂಗಿ ಮಂತಕ್ಕ ಹಂಗೆ ಕರ್ಕೊಂಡೋಗ ನಡಿಯೇ, ಒತ್ತಾತು. ಸುಶೀಲಕ್ಕ ಒತ್ತಾತು, ಹೋಗನ್ ಬಾ. ಅವನು ಗೌಡ ನೆತ್ತಿ ನೋಡ್ಬಿಟ್ಟು ಆಮೇಲೆ ಲೇಟಾಗಿ ಬಂದಿದ್ದೀರಾ, ನಿಮ್ಗೆ 1 ಗಂಟೆ ಲೇಟಾಗಿ ಬಂದಿರ, ಕೂಲಿ ಕಡಿಮೆ ಕೊಡ್ತೀನಿ ಅಂತ ರೋಸ್ತಾನ. ಆಮೇಲೆ ಬಾರಮ್ಮ ಬೇಗ ಹೋಗೋಣ. ಆ ನಿಂಗಿನೇ ಬರ್ಲಿಲ್ವಲ್ಲ ಲಕ್ಷ್ಮಿ? ಆ ನಿಂಗಿ ಬೇಗ ಬಂದಿರತ್ತ, ಹೋಗ್ಬೋದಾಯ್ತು. ಅವಳಿಗೆ ನಿಂಗಿಗೆ ದಡ್ಗೇನ ಐತಾ? ಒತ್ತಾತು, ಹೋಗ್ಬೇಕು ಗದ್ದೆ ಕೊಯ್ಯಕ್ಕೆ. ಟೈಮ್ ಆತಲ್ಲ, ನಾವು ಭಯ ಭಕ್ತಿನೇ ಇಲ್ವಲ್ಲ. ಆಗ ನಿಂಗಿ ಆ ದೂರದಲ್ಲೇ ಬರಂಗ್ ಕಾಣ್ತಲ್ಲ ಸುಶೀಲಕ್ಕ. ಬಂದು ನೋಡ್ ನಿಂಗಿ. ಏನ್ ಲಸ್ಮಕ್ಕ ಸುಶೀಲಕ್ಕ, ಯಾಕ ನನ್ ಬೈಕ್ ಅಂತಿದ್ದೀರಾ? ಅಯ್ಯೋ ನಮ್ಮ ಅಪ್ಪ ಬೇರೆ ಬಂದಿದ್ದ. ಮುದ್ದೆ ತೋಳ್ಸು ಅಂದ ಕಣಕಯ್ಯ. ಟೈಮ್ ಆತು, ನಾನ್ ಕುರಿ ಬಿಡ್ಕೊಂಡು ಹೋಗ್ತೀನಿ ಅಂತ ಅಂದ. ಅದಕ್ಕೆ ಮುದ್ದೆ ತೋಳ್ಸ್ಕೊಂಡ್ ಕೂಕೊಂಡೆ. ಅದ್ ನೋಡಿದ್ರೆ 12 ಗಂಟೆ ಆಗ್ಬಿಟ್ಟೈತೆ. ಈ 12 ಗಂಟೆ ಹನುಮಾನ್ ಬೇರೆ ನೋಡಿತಲ್ಲ. ಅಯ್ಯೋ ಗೌಡ್ರು ಬೇರೆ ಗದ್ದೆ ಕೊಯ್ಯಕ್ರು, ಟೈಮ್ ಆತಲ್ಲ, ಇಲ್ಲೇನೆ 9 ನಾಳು ಓಡೋಗೋಣ ಅಂತೇಳಿ ಓಡ್ ಬಂದೆ ಕಣಕಯ್ಯ. ಅಕ್ಕ ಲಸ್ಮಕ್ಕ, ಈ ಸಾಯಂಕಾಲಕ್ಕೆ ಗೌಡ್ರು ಗದ್ದೆ ಕೊಯ್ಕೊಂಡ್ ಬರ್ತೀವಲ್ಲ, ಆ ಸಾಯಂಕಾಲದಂಗ್ ಬರುವಾಗ ಪುಟ್ರಂಗಜ್ಜೇರೇನೋ ಟಮಾಟೆ ಹಣ್ಣು ಹಾಕ್ಯಾವಂತೆ. ಹಂಗೆ ಬರ್ತಾವ 1-2 ಟಮಾಟೆ ಹಣ್ಣು ಕಿತ್ಕೊಂಬರೋಣ ಕಣೆ. ಯಾಕ ಸಾರಿಗೆ ಆತದ್ರೆ ಇಲ್ಲ. ಸಾಯಂಕಾಲಕ್ಕೆ ಟಮಾಟೆ ಹಣ್ಣು ಕಿತ್ಕೊಂಬಂದ್ರೆ ಒಂಚೂರು ಏನೋ ಟೊಮಟೊ ಹುಳಿನೋ, ಟೊಮಟೊ ಪಲ್ಯನೋ, ಇಲ್ಲ ಮಸ್ಕಾಯಿ ಹುಳಿನೋ ಏನೋ ಮಾಡ್ಬೋದು. ಅದೊಂದು ಮಾಡ್ಕೊಂಬರೋಣ ಕಣೆ. ಆ ಪುಟ್ರಂಗಜ್ಜ ಹೊಲ್ದಾಗ ಕಿತ್ಕೊಂಬರೋಣ. ಒತ್ತಾದ್ ಬರ್ರ ಪಿಳ್ಳೆ, ಹೋಗೋಣ ನಡ್ರಿ. ಸುಶೀಲಕ್ಕ, ಯಾಕ ನಂಗೆ ಭಯ ಆಗ್ತೈತೆ ಕಣಕ್ಕ. ಈ ಪುಟ್ರಂಗಜ್ಜಿ ಎಲ್ಲನ ಈ ಟಮಾಟೆ ಗಿಡದೊಳಗೆ ಕುಕ್ಕೊಂಡ್ ಬಂದ್ರೆ ಮೊದ್ಲೇ ಆ ಪುಟ್ರಂಗಜ್ಜಿ ಬಾಯಿ ಸರಿ ಇಲ್ಲ. ಬುಡಕೆ ಅಂತಿರ್ತಾರೆ, ಬರೀ ವಾಲ್ಸ್ ಮಾತಾಡ್ ಬೈತಾಳೆ ಕಣಕ್ಕ. ಸಿಕ್ಕಾಕಂಡ್ರೆ ಭಾರಿ ಕಷ್ಟ. ಬರ್ರಿ, ಯಾಕ ನಂಗೆ ಭಯ ಆಗ್ತೈತೆ, ಹೋಗೋಣ. ನಿಂಗಮ್ಮ, ಏನ್ ಅದ್ರಕಬೇಡ, ಸುಮ್ನಿರೆ. ನಾವು ಗೌಡ್ರು ಗದ್ದೆ ಕೊಯ್ಯಕ್ ಬಂದಿದ್ವಿ. ಗೌಡ್ರ ಏನ್ ಟಮಾಟೆ ಹಣ್ಣು ಹಾಕಿಲ್ವ ಆ ಕಡೆಗೆ? ಆ ಗೌಡ್ರ ಕಿತ್ಕೊಂಬಂದ್ವಿ ಅಂತ ಹೇಳೋಣ. ಏನ್ ತಲೆ ಕೆಡಿಸ್ಕೊಂಬೇಡ, ಸುಮ್ನಿರಿ. ಗೌಡ್ರು ಗದ್ದೆ ಕೊಯ್ಯಕ್ ಬಂದು ಅವ್ರ ಕಿತ್ಕೊಂಬಂದ್ವಿ ಅಂತ ಹೇಳೋಣ. ಸುಮ್ನೆ ಕಿತ್ಕ, ಕವರ್ ಗಿವರ್ ಏನೋ ತಂದಿದ್ರಿ. ನಿಂಗಿ ಸುಮ್ನೆ ಕಿತ್ಕ. ಪುಟ್ರಂಗಜ್ಜಿ ಏನ್ ಕಮ್ಮಿ ಇದ್ದಾಳೆ ಅನ್ಕೊಂಡೇನು? ನಾವೆಲ್ಲ ಉಳ್ಳಿಕಾಯಿ ಹಾಕ್ದಾಗ ಕಾಳು ಬಂದಂಗೆ ಕದ್ದು ಕಿತ್ಕೊಂಡೋಗಿರೋದು ನಾನೇನ್ ನೋಡಿಲ್ವೇ? ಆ ಪುಟ್ರಂಗಜ್ಜಿನ ಬಂದ್ರೆ ನಾನು ಹೇಳ್ತೀನಿ, ಏನ್ ತಲೆ ಕೆಡಿಸ್ಕೊಂಡು ಕಿತ್ಕೊಂಡು ನೋಡಿ. ನಾವಿಬ್ರು ಕವರ್ ತಂದಿದ್ವಿ, ನೀನ್ ಏನ್ ತರಕಾಕಂತೀಯ? ಅವೆಲ್ಲೊಳಕ್ಕೆ ಹಾಕಿ ನೀನು. ಮತ್ತೆ ಲಸ್ಮಕ್ಕ, ನಾನು ಒಂದ್ ಕವರ್ ಹೆಂಗನಾಗ್ಲಿ ಅಂತಂದೇಳಿ ವೇಲೊಳಗೆ ಕಟ್ಕೊಂಡ್ ಬಂದಿದ್ದೆ ಕಣಕ. ನಾನೇನ್ ವೇಲೆ ಹಾಕಿ ನಾಕಮಲ್ಲ, ನಾನು ಕವರಾಗ 1 kg 2 kg ಒಂಚೂರು ಕಿತ್ಕೊಂತೀನಿ ಬಿಡು. ನೀನು ಬರಲೇ ಇದ್ದೆ ಕಣೆ. ಭಯ ಆಗ್ತೈತೆ ಅಂತಂದು ಹೇಳಿ ಕವರನ್ನೇ ವೇಲೊಳಗೆ ಕಿತ್ಕೊಂಡ್ಬಿಟ್ಟಿದ್ದೆ ಕಣೆ. ನೀನು ಬಾರಿ ಕಿಲಾಡಿ ನೀನು. ಸುಶೀಲಮ್ಮ, ಗಲಾಟಿ ಮಾಡ್ಬೇಡ್ರಿ ಕಣ್ರಿ. ಗಲಾಟಿ ಮಾಡ್ದಂಗೆ ಪಟ 1-2 kg ತರ್ಕಾಳ್ರಿ. ಒತ್ತಾತು, ಹೋಗೋಣ. ಆಮೇಲೆ ಸಾಯಂಕಾಲದಾಗ ಹಿಂಗೆ ಓಡಾಡ್ಕೆ ಬಂದ್ಗಿಂದಾಳು. ಯಾ ಬೋಸುಡಿ ನನ್ ಮುಂಡೆರು ನಮ್ ಟಮಾಟೆ ತೋಟದೊಳಗಿದ್ರಲ್ಲ 3. ನಾವ್ ಯಾರು ಇಲ್ಲ ಅಂತಂದೇಳ ಕದ್ಗಿದ್ದು ಯಾರನ್ನ ಕಿತ್ಕೊಳಕ್ ಬಂದವ್ರ. ತಾಡಿ ಒಂಚೂರು ಹತ್ರಕ್ಕೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಲ್ಲ ಕಣ್ರೆ ಲಸ್ಮಕ್ಕ, ನಿಮ್ಗೇನ ಮಾನ ಮರ್ಯಾದೆ ಐತೆ ಅಂದ್ರಲ್ಲ. ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತಂದೇಳಿ ನಾವ್ ಹಾಕಿರೋ ಟಮಾಟೆ ತೋಟದೊಳಗ್ ಬಂದು ಏನು ಟಮಾಟೆ ಹಣ್ಣು ಕೇಳ್ತಿದ್ದೀರಲ್ಲ, ನಿಮ್ಗೇನು ಮಾನ ಮರ್ಯಾದೆ ಐತೆ ಅಂದ್ರೆ ಬೋಸುಡ್ಯಾರ? ಪುಟ್ರಂಗಜ್ಜಿ, ಒಂದ್ ಸ್ವಲ್ಪ ಸರಿಯಾಗಿ ಮಾತಾಡೋದ್ ಕಲ್ತ್ಕಲ್ ಪುಟ್ರಂಗಜ್ಜಿ. ನಾವೇ ನಿನ್ ಟಮಾಟೆ ಗಿಡದೊಳಗೆ ಬಂದೇನು ಅಷ್ಟೇನು ಕಿತ್ಕೊಂತಿಲ್ಲ. ಗೌಡ್ರೊಳಗೆ ತೋಟದೊಳಗೆ 1-2 ಕಿತ್ಕೊಂಬೋದಿದ್ವಿ. ಇಲ್ಲೊಂದೆರಡು ನೋಡೋಣ ಅಂತ ಸುಮ್ಮನೆ ಬಂದು ನಿಮ್ ತೋಟದೊಳಗೆ. ಹಂಗೆ ನಾವೇ ನಿಮ್ ಟೊಮೆಟೆ ತೋಟತಾನೆ ಅಷ್ಟು ಎತ್ಕೊಂಡು ಹೋಗೇನು ಬಂದಿಲ್ಲ. ಸರಿಯಾಗಿ ನಾಲ್ಗೆ ಬಿಗಿ ಹಿಡಿದು ಮಾತಾಡೋದ್ ಕಲ್ತ್ಕೊ. ಅಲ್ಲ ಕಣ್ರಿ ಸುಶೀಲಮ್ಮ, ನಮ್ ಟಮಾಟೆ ತೋಟದೊಳಗೆ ಬಂದು ಟಮಾಟೆ ಹಣ್ಣು ಕಿತ್ತಿದ್ದಲ್ದೆಯ ನಮ್ಗೆ ಎದುರು ಮಾತಾಡ್ತಿಲ್ ಪಿಳ್ಳೆ. ಹೋಗ್ಲಿ, ಟಮಾಟೆ ಹಣ್ಣು 4 ಕಿತ್ಕೊಂಡು ಹೋಗ್ತೀರಾ ಅಂದ್ರೆ ಪರವಾಗಿಲ್ಲ. ಒಂದ್ ಕವರ್ ತಂದು 2-2 kg 3-3 kg ಕಿತ್ಕೊಂಡು ಹೋಗ್ತಿದ್ಯಲ್ಲ. ಗೊಬ್ಬರ ನೀರು ಕೂಲಿಯರ್ದೆಲ್ಲ ಇದ್ ಮಾಡ್ದಾರ ನಾವು. ಅವ್ನು ಬೆಳೆಸ್ತಾರ ನಾವು. ಇದನ್ನೆಲ್ಲ ತಿಂಬಾರ ನೀನ್ ಆಗ್ತಿರಲ್ಲ. ನಮ್ಮ ಮನೆಗೇನು ಹೇಳೋರ್ ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾನು?
ಗದ್ದೆ ಕೊಯ್ಯಕ್ ಬರ್ರೆ ಪಿಳ್ಳೆ ಟಮಾಟೆ ಪೈರ್ ಊರಾಗ ಬರ್ರೆ ಪಿಳ್ಳೆ ಅಂದ್ರೆ ನಮಗ್ ಬರಲ್ಲ. ಆ ಗೌಡ್ಗೆ ಹೋಗ್ತೀನಿ ಅಂತ ಗೌಡ್ಗೆ ಹೋಗ್ತೀರಾ? ನಾವು ಕರೆದ ಮಾತ್ರ ಬರಲ್ಲ, ಈಗ ನಮ್ಮ ಹೊಲ್ದಾಗ ಟಮಾಟೆ ಮಾತ್ರ ಬೇಕಲ್ವೇನ್ರಿ ನಿಮ್ಗೆಲ್ಲ? ಅಲ್ಲ ಪುಟ್ರಂಗಜ್ಜಿ, ಸಾರ್ಗೇನು ಇರ್ಲಿಲ್ಲ, ಹಿಂಗೆ ಗೌಡು ಗದ್ದೆ ಕೊಯ್ಯಕ್ ಬಂದಿದ್ವಲ್ಲ, ಒಂದ್ 4 ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀನ್ ಯಾಕೆ ಬೇಜಾರ್ ಮಾಡ್ಕೊಂತೀಯ ಸುಮ್ನೆ? ನಾವೇನ್ ಜಾಸ್ತಿ ಕಿತ್ಕೊಂಡಿಲ್ಲ ಹೇಳಜ್ಜಿ, ಒಂದ್ 4-5 ಒಂದೆರಡು ಕವರ ಕಿತ್ಕೊಂಡಿದೀವಿ. ಸಾರ್ಗು ಬೇರೆ ಯಾತದು ಇರ್ಲಿಲ್ಲ, ಮಸ್ಕಾಯಿನ ಉಳಿನ ಮಾಡೋಣ ಅಂದ್ಕೊಂಡಿದ್ವಿ, ಕಿತ್ಕೊಂಡಿದೀವಿ ಬಿಡು. ನೀನು ಏನೋ ನಮ್ ತೋಟದಾಗ ಬಂದವಾಗೆಲ್ಲ ಉಳ್ಳಿಕಾಯಿ ಪಳ್ಳಿಕಾಯಿ ಎಲ್ಲ ಕಿತ್ಕೊಂಡು ಹೋಗಿದಂತೆ ನಮ್ಮ ಅಪ್ಪ ಹೇಳಿಲ್ವೇ? ಅವಾಗೇನ್ ನಾವೇನೋ ಅಂದ್ವಿ ನಿನ್ನ? ಅಮ್ಮಯ್ಯ ಲಸ್ಮಕ್ಕ, ನಾನು ನಿಮ್ ತೋಟದಾಗ ಬಂದು ಕಿತ್ಕೊಂಡು ಹೋಗಿರೋದು ನಿಮ್ಮ ಅಪ್ಪ ಇದ್ದ ಹೇಳಿ ಕೇಳಿ ಕಿತ್ಕೊಂಡ್ ಬಂದಿದ್ದು. ನೀವ್ ಯಾರನ್ನ ಹೇಳಿ ಕೇಳಿ ಏನೋ ಕಿತ್ಕೊಂಡು ಹೋಗ್ತಿದ್ದೀರೇನೆ? ಕದ್ ಕಿತ್ಕೊಂಡೋಗಿ ಬಂದಿರಲ್ಲ ಲಸ್ಮಕ್ಕ, ಇದು ಸರಿನೇ? ನೀನೇ ಹೇಳು. ಮತ್ತೆ ನಮ್ಮ ಅಪ್ಪ ಹೇಳ್ದ, ಪುಟ್ರಂಗಜ್ಜಿ ನಾನು ಹೊಲ್ತಾಗೇರಿಲ್ಲ, ಹೋಗಿ ಉಳ್ಳಿಕಾಯಿ ಕಿತ್ಕೊಂತಿತ್ತು ನೋಡಿ ನಾನೇ ಬೈದೆ ಅಂತಂದು ಹೇಳ್ದ. ನೀನ್ ನೋಡಿದ್ರೆ ಕೇಳಿ ಕಿತ್ಕೊಂಡ್ ಬಂದಿ ಅಂತ ಹೇಳಿ ಪುಟ್ರಂಗಜ್ಜಿ. ಆಯ್ತು ಬಿಡ್ಲಸ್ಮಕ್ಕ, ನೋಡೋಣ ನಿಮ್ಮ ಅಪ್ಪಲೇನ್ ರೋಡ ಸಿಗ್ತಾನೆ, ಕೇಳ್ಬಿಟ್ಟು ನಾನೇ ಹೇಳ್ತೀನಿ ಅವ್ನಿಗೆ ಅದು ಹೆಂಗೆ ಹೇಳತ್ತ ನೋಡು. ಹೊಲ್ತಕ್ಕೆ ಹೋಗಿದ್ದೀನಿ, ನಿಮ್ಮ ಅಪ್ಪ ನೀರು ಬಿಡ್ತಾ ಇದ್ದ, ಒಂದ್ 4 ಉಳ್ಳಿಕಾಯಿ ಕಿತ್ಕೊಂಡ್ ತಿನ್ಕಣೆ ಅಪ್ಪಣಿ ಅಂತ ಹೇಳೇ ಇದ್ದೀನಿ. ನಿಂತ ನೋಡ್ರಿ ಹಿಂಗೆ ಹೇಳೋನೇನೋ. ಹೇಳ್ತೀನಿ ಬಿಡು, ಸಿಗ್ತಾನೆ ಅಪ್ಪ. ಸರಿ ಬಿಡು ಪುಟ್ರಂಗಜ್ಜಿ, ಜಗಳ ಮಾಡ್ಬೇಡ, ಏನೋ ಬಂದ್ಬಿಟ್ಟಿದೀವಿ, ಒಂದ್ 4 ಕಿತ್ಕೊಂಡ್ಬಿಟ್ಟಿದೀವಿ, ಹೋಗ್ತೀವಿ, ಇನ್ ಯಾವತ್ತೂ ಬರಲ್ಲ ಬಿಡು. ಜಗಳ ಮಾಡ್ಬೇಡ, ಬೈಬೇಡ ಕಣ್ ಪುಟ್ರಂಗಜ್ಜಿ. ಅಮ್ಮಯ್ಯ ನೆನ್ಪಿಡ್ಕೊಳ್ರಿ, ಇದೇ ಲಾಸ್ಟು, ಇನ್ ಯಾವತ್ತೂ ಹಿಂಗೆ ಬರಕ್ ಹೋಗ್ಬೇಡ್ರಿ. ಹಂಗೇನ ಬೇಕಂದ್ರೆ ಕೇಳಿ ಕಿತ್ಕೊಂಡೋಗ್ರಿ. ಹಿಂಗೆ ಯಾರು ಇಲ್ದ ಬಂದ್ ಏನಾನ ಕೈ ಇಕ್ಕಿದಿರಾ ಅಂದ್ರೆ ನಾನು ಆಮೇಲೆ ಮತ್ತೆ ಕೆಟ್ಟ ಮಾತೆಲ್ಲ ಬೈದ್ಬಿಡೋಕಾಗತ್ತೆ. ಸರಿ ಆಯ್ತಾ? ಹೆಂಗ ಈಗ ಕಿತ್ಕೊಂಡ್ಬಿಟ್ಟಿದೀರಾ, ಹೋಗ್ರಿ, ಮತ್ತಿನ್ ಯಾವತ್ತು ನಮ್ ತೋಟದ ಕಡೆ ತಲೆಗೆ ಹೋಗ್ಬೇಡ್ರಿ, ಆಯ್ತಾ? ಹೆಂಗ ಫ್ರೆಂಡ್ಸ್, ನೀವು ಈ ತರ ಯಾರು ಕದ್ದು ಟೊಮೆಟೊ ಕಿತ್ಕೊಂಡು ಹೋಗೋದನ್ನ ನೋಡಿದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲೀಸ್ ಯಾರಿಗಾನ, ನಿಮ್ಮ ಸ್ನೇಹಿತರು ಯಾರನ್ನ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.